ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅಬೌಟ್ ಟ್ರಾವೆಲಿಂಗ್. ಸೊ ಈ ಟ್ರಾವೆಲಿಂಗಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರು. ಸೊ ಅರ್ಲಿ ಮಾರ್ನಿಂಗ್ 4 o'clock ನಾವು ಎಲ್ಲರೂ ಟಿ ವ್ಯಾನಲ್ಲಿ ಹೊರಡ್ತಾ ಇದ್ದೀವಿ. ಸೊ ಚಿಕ್ಕಮಗಳೂರಿಗೆ ಹೇಗೆ ಇರುತ್ತೆ ಸೊ ಟ್ರಿಪ್ಪು, ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ಹೋಗುವಾಗ ಸ್ವಲ್ಪ ನರ್ವಸ್ನೆಸ್ ಇತ್ತು, ಹಾಗೆ ಕೆಲವರು ನಿದ್ದೆ ಮಂಪರಲ್ಲಿ ಇದ್ವಿ. ತುಂಬ ಜೋಶಲ್ಲಂತೂ ಹೊರಟ್ವಿ, ಬಟ್ ಆದರೂ ನಿದ್ದೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅಂತ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಕೂಡ ಬಂದಿದ್ದಾರೆ. ಎಲ್ಲರೂ ಟಿ ವ್ಯಾನಲ್ಲಿ ಹತ್ಕೊಂಡು ಹೊರಟ್ವಿ. ಸೊ ಹೋಗುವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಕೆಲವ್ರಿಗೆ ನಿದ್ದೆ ಇದೆ, ಇನ್ನು ಕೆಲವ್ರಿಗೆ ಜೋಶ್ ಇದೆ. ಹಾಗೆಯೇ ಒಂದು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಹಾಗೆಯೇ ಆನ್ ದಿ ವೇ ಕಾಫಿಗೆ ಅಂತ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿದು ಆಗಲೇ ಒಂದು 7:30 ಆಗಿತ್ತು. ನೆಕ್ಸ್ಟ್ ಆಗಿದ್ದು ಹೋಮ್ ಸ್ಟೇಲಿ ಲಗೇಜ್ ಇಟ್ಬಿಟ್ಟು ಜೆರಿ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ ಆಲ್ರೆಡಿ ನಾವು. ಸೊ ಲಗೇಜ್ನ ಹೋಮ್ ಸ್ಟೇಲೇ ಇಟ್ಬಿಟ್ಟಿದ್ದೀವಿ. ನೋಡಿ ಹೇಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ ಆನ್ ದಿ ವೇ ರೋಡಲ್ಲಿ. ಅದು ತುಂಬ ಚಿಕ್ಕದಿದೆ ಪ್ಲೇಸು. ಅಲ್ಲಿಗೆ ಬೇರೆ ಓನ್ ವೆಹಿಕಲ್ಸ್ ಹೋಗೋದಿಲ್ಲ, ಜೀಪ್ ಅಷ್ಟೇ ಹೋಗೋದು. ಹೋಗ್ತಾನೂ ಜೀಪ್ ಬರ್ತಿರುತ್ತೆ, ಇಲ್ಲಿ ಬರ್ತಾನೂ ಜೀಪ್ ಬರ್ತಾ ಇರುತ್ತೆ. ಸೊ ಜಾಗ ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ನಾವು ಸೈಡಲ್ಲೇ ಹೋಗ್ಬೇಕಾಗಿ ತುಂಬ ಹುಷಾರಾಗಿ ಹೋಗಬೇಕು. ತುಂಬ ಸ್ಪೀಡಲ್ಲಿ ಬರ್ತದೆ ಜೀಪ್ಗಳು. ಸೊ ಹಾಗೆಯೇ ಒಂಚೂರು ಸ್ಕಿಡ್ ಆದರೆ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಹೀಗೆ ಎಲ್ಲರೂ ಕಸಿನ್ಸ್ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೀಚ್ ಆಗಿ ಫಾಲ್ಸಿಗೆ ನೀರು ಫೋರ್ಸಿಂದ ಹೋಗ್ತಾ ಇದ್ವಿ. ಇಲ್ಲಿ ಕಾಣ್ತಾ ಇಲ್ಲ, ಸಿಕ್ಕಾಪಡೆ ಫೋರ್ಸ್ ಇತ್ತು. ನಾವು ಮೇಲೆ ಹೋಗೋದಾ ಬೇಡವಂತ ಕೊನೆಗೂ ಮೇಲೆ ರೀಚ್ ಆದಮೇಲೆ ತುಂಬ ಎಂಜಾಯ್ ಮಾಡ್ತಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನೀರಿಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ, ಹಾಗೇ ಕೆಳಗೆ ಫುಲ್ಲು ಮಣ್ಣು ಕೆಸರು ಆ ಥರ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಕಾಣ್ತಾ ಇದೆ ಫುಲ್ಲು ಕಾಫಿ ಕಲರ್ ಆಗಿಬಿಟ್ಟಿದೆ ವಾಟರ್. ಹಾಗೆಯೇ ನಾವು ತುಂಬ ಸಖತ್ ಎಂಜಾಯ್ ಮಾಡಿದ್ವಿ. ನೀರು ಫೋರ್ಸ್ ಆಯಿತು ಸ್ವಲ್ಪ ಹೊತ್ತಿಗೆ. ಸೊ ಯಾರೋ ತಲೆ ಮೇಲೆ ಹೊಡಿತಿದ್ದಾರೆ ಅನ್ನೋ ಲೆವೆಲ್ಲಿಗೆ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಜೋಶ್ ಮಾತ್ರ ಸಖತ್ತಾಗಿತ್ತು. ಹಾಗೆಯೇ ರಶ್ಶು ಕೂಡ ಇತ್ತು. ಸೊ ಮೇಲೆ ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದೀವಿ. ಬಿಕಾಸ್ ನಾವು ಹೋಗಿದ್ದು ವೀಕೆಂಡ್ ಸ್ಯಾಟರ್ಡೇಲಿ ಹೋಗಿದ್ದು. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಜರಿ ಫಾಲ್ಸ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಜರಿ ಫಾಲ್ಸಲ್ಲೆಲ್ಲ ನೆನ್ಬಿಟ್ಟು ನೆಕ್ಸ್ಟ್ ನಾವು ಓಡ್ತಾ ಇದ್ದೀವಿ ರಿಟರ್ನ್ ನಮ್ಮ ಹೋಮ್ ಸ್ಟೇಗೆ. ನಡ್ಕೊಂಡು ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡ್ತಿದ್ವಿ, ಆಗ್ತಾಯಿಲ್ಲ. ಬಿಕಾಸ್ ಬೇರೆ ಒಂದು ಪಾಯಿಂಟಿಗೆ ನಾವು ರೀಚ್ ಆಗಬೇಕು, ನನ್ನ ಪ್ಲೇಸಿಗೆ ಹೋಗಬೇಕು ಅಂದರೆ ನಾವು ಸ್ಲೋ ಮಾಡ್ಕೊಂಡು ಹೋದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೆಟ್ಕೊಂಡು ಹೋಗ್ತೀವಿ. ಫಾಲ್ಸ್ ಕಡೆಯಿಂದ ಒಂದು 1/2 kilometer ನೆಟ್ಕೊಂಡು ಬಂದರೆ ನಮಗೆ ಜೀಪ್ ಸಿಗೋದು. ಸೊ ನೋಡಿ, ಹಾಗೆಯೇ ಈ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ, ಅಲ್ಲಿ ಹಿಂದೆ ಹಾಯ್ ಮಾಡ್ತಿದ್ರಲ್ಲ, ಅವ್ರು ಯಾರು ಅಂತಲೇ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಸೊ ಹಾಯ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಮೇ ಬಿ ಅವರು ಲೈವ್ ಹೋಗ್ತಿದ್ದೀವಿ ಅಂತ ಹಾಯ್ ಮಾಡ್ತಿದ್ರು ಅನಿಸುತ್ತೆ. ನಾವು ವಿಡಿಯೋನ ಆಮೇಲೆ ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಸೊ ನಾವು ಬರ್ತಾಯಿದ್ವಿ. ಹಾಗೆಯೇ ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇ ರೀಚ್ ಆದ್ವಿ, ವ್ಯಾನಲ್ಲೇ ಬಂದುಬಿಟ್ವಿ, ನಡೆಯೋಕ್ಕಾಗಲ್ಲ ಎಲ್ಲರಿಗೂ ಅಂತ ಅಂದ್ಬಿಟ್ಟು. ಸೊ ನಾವು ಹೋಮ್ ಸ್ಟೇ ಹತ್ರ ಹೋಗೋಣ ಬೇಗ, ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೋಗಬೇಕು ಅಂತ. ಮತ್ತೆ ನಾವು ಜರಿ ಫಾಲ್ಸ್ ಇಂದ ವಾಪಸ್ ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೀವಿ. ನೋಡಿ, ಇವರೆಲ್ಲ ನೆನ್ಬಿಟ್ಟಿದ್ದಾರೆ. ನೋಡಿ ನೋಡಿ ನೋಡಿ, ಎಲ್ಲರೂ ನೆನ್ಬಿಟ್ಟು ಫುಲ್ ಇವಾಗ ನೆಕ್ಸ್ಟ್ ಇದಾದ್ಮೇಲೆ ರೆಡಿ ಆಗ್ಬಿಟ್ಟು ನಾವು ಇನ್ನೂ ಒಂದು ಪ್ಲೇಸ್ಗೆ ಹೋಗ್ಬೇಕು. ಆದ್ರೂ ಸೆಲ್ಫಿ ತಗೊಂಡು ಕೂದಲೆಲ್ಲ ಒಣಗಿಸ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ನಮ್ಮ ಪ್ಲೇಸ್ ಯಾವುದು ಅಂತ ಅಂದರೆ, ಕ್ಯೂರಿಯಾಸಿಟಿನ ವೇಟ್ ಮಾಡ್ತಿದ್ದ, ಸಿಕ್ಕೇ ಬಿಟ್ಟು ಇದೆ ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿಯಲ್ಲಿ ನಾವು ಹತ್ತುವಾಗ ನಿಜ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಹಿಮ ಇತ್ತು. ಸೊ ವೆದರ್ ನೋಡಿ ಹೇಗಿದೆ. ಸುಮಾರು ನಾವು ಇಲ್ಲಿ ರೀಚ್ ಆದಾಗ 5:30 ಅರೌಂಡ್ ಆಗಿತ್ತು. ಮೆಟ್ಲು ಹತ್ಕೊಂಡು ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದು ಪೀಕಲ್ಲಿದ್ದೀವಿ. ಸೊ ಪೀಕಲ್ಲೇ ನೋಡಿ ಎಷ್ಟು ರಶ್ ಇದೆ, ನೋಡಿ ಅಲ್ಲಿ ಎಷ್ಟು ರಶ್ ಕಾಣ್ತಿದೆ ಅಂತ. ಇದು ನಮ್ಮ ಹತ್ರ ಇದು ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಓಡ್ತಾ ಇದ್ವಿ. ನೈಟ್ ಟೈಮ್ ಆಗಿಬಿಟ್ಟಿತ್ತು. ಸೊ ನೈಟ್ 7:30 ಆಗಿತ್ತು. ಸೊ ನಡ್ಕೊಂಡು ಹೋಗೋಣ ಅಂದರೆ ತುಂಬ ದೂರ ಇದೆ ಅಂದ್ಬಿಟ್ಟು ಮತ್ತೆ ನಾವು ಅಗೇನ್ ವ್ಯಾನಲ್ಲಿ ರೀಚ್ ಆದ್ವಿ. ನೆಕ್ಸ್ಟ್ ನಾವು ಹೋಮ್ ಸ್ಟೇಗೆ ಹೋಗಿ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ವಾಪಸ್ ಚಿಕ್ಕಮಗಳೂರು ಹತ್ರ ಬರ್ತಾ ಇದ್ವಿ, ಟಿ ಹತ್ರ ಬರ್ತಾ ಇದ್ವಿ. ನಾವು ಹೋಮ್ ಸ್ಟೇ ಬಾಯ್ ಹೇಳ್ತಿದ್ವಿ, ಪ್ಯಾಕ್ ಮಾಡ್ಕೊಂಡು
ಬಾಯಿ ಹೇಳ್ದು. ಸೊ ನೆಕ್ಸ್ಟ್ ನಾವು ಹೋಗ್ತಿರೋಂಥ ಪ್ಲೇಸ್ ಯಾವುದು ಅಂದರೆ ಕೆಮ್ಮಣ್ಣುಗುಂಡಿ. ಇಲ್ಲಿ ನೋಡಿ ಕೆಮ್ಮಣ್ಣುಗುಂಡಿ. ಇದು ಕೂಡ ನಾವು ಅರ್ಥವಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಂಡೇ ನೋಡಿ ಇಲ್ಲಿ ಕಾಮನ ಬಿಲ್ಲು ಎಲ್ಲ ಕಾಣ್ತದೆ. ಹಾಗೆಯೇ 9 ಮೆಂಬರ್ಸ್ ನಿಂತ್ಕೊಂಡು ಈ ಥರ ಒಂದು ರೀಲ್ಸ್ ವಿಡಿಯೋ ಮಾಡಿಕೊಂಡು ಈ ರೀಲ್ಸ್ ವಿಡಿಯೋ ಮಾಡಿದ್ದು ಒನ್ ಲವ್ ಅನ್ನೋ ಉದ್ದೇಶಕ್ಕೆ. ಸೊ ನಮ್ಮ ಎಲ್ಲ ಕಸಿನ್ಸ್ 9 ಮೆಂಬರ್ಸ್ ಏನು ಹೋಗಿದ್ವಿ ನಾವೆಲ್ಲನೂ ಎಂಜಾಯ್ ಮಾಡಿಕೊಂಡು ಲಾಸ್ಟಲ್ಲಿ ವ್ಯೂ ನೋಡ್ಕೊಂಡು ಸನ್ಸೆಟ್ ನೋಡಿಕೊಂಡು 9 ಜನ ಕೂಡ ನವಗ್ರಹ ಸಹೋದರಿಗೆ ರಿಟರ್ನ್ ಕೊಟ್ಕೊಂಡು ವಾಪಸ್ ನಾವು ಬರ್ತಾ ಇದ್ದೀವಿ. ಸೊ ನಾವು ಇನ್ನೊಂದು 2 ಪ್ಲೇಸ್ ರೀಚ್ ಮಾಡ್ತೀವಿ, ಬಟ್ ಅಲ್ಲಿ ಫೋಟೋ ತಗೊಳ್ಳೋಕ್ಕಾಗಿಲ್ಲ. ಸೊ ಹೆಬಿ ಫಾಲ್ಸ್ಗೆ ಹೋಗಬೇಕಾಗಿತ್ತು, ಇಲ್ಲೇ ಲೇಟ್ ಆಗಿರೋದು ನಾವು ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ಟ್ರಿಪ್ನ ಮುಗಿಸಿದ್ದೀವಿ. ಮತ್ತು ನಾವು ರಿಟರ್ನ್ ತುಮಕೂರಿಗೆ ಹೊರಡ್ತಾ ಇದ್ದೀವಿ. ನೋಡಿ ಇದು ನಾವು ತುಮಕೂರಿಗೆ ಬರ್ತಾ ಇರುವಂತಹ ವಿಡಿಯೋ. ಸೊ ಲಾಸ್ಟ್ ವಿಡಿಯೋ ಚಿಕ್ಕಮಗಳೂರಿಗೆ ಬಾಯ್ ಬಾಯ್ ಹೇಳಿ ಅಗೇನ್ ಮತ್ತೆ ನಮ್ಮ ತುಮಕೂರಿಗೆ ನಾವು ಬರ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ ಮುಕ್ತಾಯ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.